ಎಲ್ಲ ಹೋಮ ಕೊಡಲೇ ಬಚಾವ ಮಾಡಿದವರು ನೋಡಿಲ್ಲ ಹುಳ್ಳಿಕೆಂಪದೊಡ್ಡಿ ಗ್ರಾಮದಲ್ಲಿ ನಾಗೇಶ್ ಎಂಬುವರ ಜಮೀನಿನಲ್ಲಿ ಒಂದು ಹಸು ಸತ್ತೋಗಿದೆ. ಅದು ಯಾವ ರೀತಿ ಹಸು ಸತ್ತೋಗಿದೆ ಅನ್ನೋದನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಾವು ಇದನ್ನು ಮಾಹಿತಿಯನ್ನು ತಿಳಿಸ್ತೀವಿ ಅಂತ ತಮ್ಮ ಮೂಲಕ ಹೇಳ್ತೀವಿ. ಸರ್, ಲೈನ್ ಪ್ರಾಬ್ಲಮ್ ಆಗಿದ್ದು ಮೊದಲೊಂದು ದಿನ ಏನಾದ್ರು ಕಂಪ್ಲೇಂಟ್ ಆಗಿತ್ತಾ ಸರ್? ಇಲ್ಲೆಲ್ಲ ಏನಿರಲಿ. ಯಾವ ರೀತಿ ಆಗಿದೆ ಅಂತ ನಿಮ್ಮ ಅನಿಸಿಕೆ ಆಗಿದೆ ಸರ್? ಇವಾಗ ಅದೇ ಅದನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅದನ್ನು ಹೇಳ್ತೀವಿ. ಈಗ ಲೈನ್ ಗ್ರೌಂಡ್ ಆಗಿದೆ ಅಂತನೋ ಇಲ್ಲ ವೈರ್ ಬಿದ್ದಿದೆ ಅಂತ ರೀತಿ ಸಮಸ್ಯೆ ಇಲ್ಲ ಈಗ ಅಲ್ಲಿ. ಹಾಂ ಸರ್, ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು. ಓಕೆ ಸರ್. ನಮ್ಗೆ ದೂರ ಬಂದಿತ್ತು ಈ ಥರ ಬಂದಿದ್ದು ಹೇಳಿ. ಇರಿ ಒಂದು ನಿಮಿಷ ಗೌಡ್ರೆ, ಆಮೇಲೆ ಇಷ್ಟೇ. ನಮಗೆ ಮೌಖಿಕವಾಗಿ ಹಿಂಗೆ ಫೋನ್ ಮಾಡಿದ್ರು ಹಿಂಗೆ ಕರೆಂಟ್ ಹೊಡೆದು ಹಸು ಸತ್ತೋಗಿದೆ ಅಂದರು. ಈಗ ಬಂದಿದ್ದೀವಿ, ಈಗ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ, ಹಸು ಸತ್ತಿದೆ ಅಂತ ಹೇಳಿ. ಹಿಂದೆ ನಿಮ್ಮ ಹೆಸರು, ಊರು, ಇದ್ರ ಬಗ್ಗೆ ನಿಮ್ಮ ಹೆಸರೆಲ್ಲ ಹೇಳಿ ಸರ್. ಕಾಣತ್ತೆ ಅಂತಲ್ಲ, ನಮಗದು ಗೊತ್ತೇ ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ. ಹುಳ್ಳಿಕೆಂಪದೊಡ್ಡಿ ಗ್ರಾಮದ ರೈತನಾದ ಬಿ ನಾಗೇಶ್ ಸನಪ್ ಬೋರಯ್ಯ ರವರು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಜಮೀನಲ್ಲಿ ಈ ದಿನ ಜಮೀನು ನಾಟಿ ಮಾಡ್ತಿರೋ ಸಂದರ್ಭದಲ್ಲಿ ಕರೆಂಟು ಗ್ರೌಂಡ್ ಆಗಿ ನಮ್ಮದೊಂದು ಹಸು ಗದ್ದೆಯಲ್ಲಿ ಜಮೀನಿನಲ್ಲೇ ಕೂಡ ಹಸು ನುಗ್ಗಿದೆ. ದಯಮಾಡಿ ಇದಕ್ಕೆ ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಕಾರಣ ಯಾವ ರೀತಿ ಆಯ್ತು ಇದು? ಈಗ ನಿಮಗೆ ಕಾರಣ ನೋಡಿ ಸರ್, ಅಲ್ಲಿ ಜಂಪು ಇದ್ರ ಮೇಲೆ ಕೂತೈತೆ, ಆಂಗಲ್ ಮೇಲೆ ಕೂತಿರೋದ್ರಿಂದ ಕರೆಂಟ್ ಗ್ರೌಂಡ್ ಆಗೈತೆ. ನಮಗೂ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ನಾವು ಬೆಳಿಗ್ಗೆಯಿಂದ ಓಡಾಡಿದ್ದೀವಿ, ಅದು ಎಲ್ಲೂ ಗ್ರೌಂಡ್ ಆಗಿಲ್ಲ. ಹಸು ಸತ್ತ ನಂತರ ಎಳೆಯಕ್ಕೆ ಹೋದಾಗಲೇ ನಮ್ಗೆ ಕರೆಂಟ್ ಗ್ರೌಂಡ್ ಆಗಿದೆ ಅಂತ ಗೊತ್ತಾದದ್ದು ನಮಗೆ. ನಿಮ್ಮ ಕೂಲಿ ಮಾಡ್ತಿದ್ದಂಥವ್ರಿಗೆ ಏನಾದ್ರು ತೊಂದರೆ ಆಗಿದೆ ಸರ್? ಒಬ್ಬರು ತೊಂದರೆ ಆಗೈತೆ, ಕಾಲು ಒಂಚೂರು ಹಸು ಎಳೆಯಕ್ಕೆ ಸಡನ್ ಆಗಿ ಹೋದ್ರಲ್ಲ, ಅವ್ರಿಗೊಂಚೂರು ಇದಾಗೈತೆ. ಹಾಸ್ಪಿಟ್ಲಿಗೆ ಕಳಿಟ್ರಿ, ಇದಕ್ಕೋಸ್ಕರ ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ಕಳಿಸ್ತೀನಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ನಿಮ್ಗೆ ಏನಂತಾನೆ ಗೊತ್ತಾಗಿಲ್ಲ ಇದ್ರ ಬಗ್ಗೆ? ಗೊತ್ತಾಗಿಲ್ಲ. ಸಡನ್ಲಿ ಕೆಳಗೆ ಬಿದ್ದ ಮೇಲೆ ನಾವು ಸಡನ್ ಆಗಿ ಹಸು ಯಾಕೆ ಬೀಳ್ತು ಅಂತ ಮುಟ್ಟಕ್ಕೆ ಹೋದಾಗ ಗ್ರೌಂಡ್ ಆಗಿತ್ತು. ನಮಗೂ ತುಂಬಾ ಭಯಭೀತರಾಗಿ ಆಗ ನಾವು ಭಯಭೀತರಾಗ್ಬಿಟ್ಟು ದೂರ ಓಡ್ಬಿಟ್ಟು ಎಲ್ಲರೂ ಜಮೀನಲ್ಲಿದ್ದವರು ಕೆಲಸಗಾರರು ನಾವೆಲ್ಲ ದೂರ ಹೋಗಿ ನಂತರ ನಾವು ನಮ್ಮ ಸೆಕ್ಷನ್ ಆಫೀಸರ್ ಕಿರ್ಗಾಲ್ ಸೆಕ್ಷನ್ ಆಫೀಸರ್ಗೆ ಫೋನ್ ಮಾಡಿ ಈ ಥರ ಮಾಹಿತಿ ನೀಡಿದ್ವಿ. ಅವರು ಕೂಡ ಸ್ಥಳಕ್ಕೆ ಬಂದವ್ರೆ. ಈ ಲೈನು ಈ ಥರ ಅಕ್ರಮ ಸಕ್ರಮ ಮಾಮೂಲಿ ಯಾವ ರೀತಿ ಇದು ಸರ್? ಐ ಪಿ ಲೈನು ಅಕ್ರಮ ಸಕ್ರಮದಲ್ಲಿ ಹಾಗೆ ಆಗಿರೋದು ಪ್ರತಿಯೊಬ್ಬರು. ಐ ಪಿ ಲೈನ್ ಮುಂದುವರೆದು ಹೋಗೈತೆ. 18 ಬೋರ್ವೆಲ್ ಅವ ಇಲ್ಲಿ. ಥ್ಯಾಂಕ್ ಯು.